ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವು ರಜೆ ಇದ್ದಾಗ ಕ್ಲಬ್ ಕಬಾನ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇದು ಬಂದು ಚಿಕ್ಕಜಾಲ, ಬೆಂಗಳೂರಲ್ಲಿ ಇರೋವಂಥದ್ದು. ಅಂದರೆ ನಮ್ಮನೆಯವರ ಸ್ಟೇಷನಿಗೆ ನಿಯರ್ ಇರೋ ಅಂಥ ಲೊಕೇಶನ್ ಇದು. ಸೊ ಅಲ್ಲಿ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟು. ಅಲ್ಲಿರೋವಂತಹ ನೇಚರ್ ಆಗಿರ್ಬೋದು, ಪೂಲ್ ಆಗಿರ್ಬೋದು, ಮತ್ತು ಗೇಮ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ ಫುಡ್ ಆಗಿರ್ಬೋದು, ಅದರ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ನೀವಂತೂ ಹೋದರೆ ಕಳೆದೋಗ್ಬಿಡ್ತೀರಾ. ಒಬ್ಬರಿಗೆ ಎಂಟ್ರೆನ್ಸ್ ಫೀಸಲ್ಲಿ 2000 ರೂಪೀಸ್ ಇರುತ್ತೆ. ಹಾಗೆ ಅಲ್ಲಿ ಬೆಳಗ್ಗೆ ಮಾರ್ನಿಂಗ್ ಟಿಫನಿಂದ ಸಂಜೆ ಸ್ನ್ಯಾಕ್ಸ್ವರೆಗೂ ಸಹ ನಿಮಗೆ ಎಲ್ಲ ಫುಡ್ ಫೆಸಿಲಿಟೀಸನ್ನು ಸಹ ಅವರೇ ಕೊಡ್ತಾರೆ. ವೆಜ್ಜು, ನಾನ್ ವೆಜ್ಜು, ನಾವು ಎಷ್ಟು ಬೇಕಾದರೂ ಹಾಕಿಸ್ಕೊಬೋದು ಅಂತಹ ಫುಡ್ ಫೆಸಿಲಿಟೀಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ನೀವು ಬೀಚಲ್ಲಿ ಹೋಗಿ ಆ ಉಪ್ಪು ನೀರಲ್ಲಿ ಆಟ ಆಡ್ಕೊಂಡು ಬರೋಕ್ಕಿಂತ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಬನ್ನಿ ಅಲ್ಲೋಗೋಣ. ನಾನು ಪೂಲಿಗೆ ಆಟ ಆಡೋದಕ್ಕೆ ಹೋಗಲಿಲ್ಲ. ನಾನು ಅಲ್ಲೇ ಕೂತ್ಕೊಂಡು ಅಲೆಗಳ ಟೈಪ್ ಬರ್ತಾ ಇತ್ತಲ್ವ, ಕೂತ್ಕೊಂಡು ಕಾಲನ್ನ ಆ ಪೂಲ್ ಒಳಗಡೆ ಬಿಟ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಹೀಗೆ ಒಬ್ಬರೇ ಒಂದೊಂದು ಸಲ ಏನಾದರೂ ನೋವಿದ್ದರೆ ಈ ಥರ ಒಬ್ಬಳೇ ಕೂತ್ಕೊಂಡು ಕಾಲಹರಣ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ನನ್ನ ಮಕ್ಕಳಂತೂ ಮಾರ್ನಿಂಗ್ 10 o'clock ಹೋಗಿ ಪೂಲಿಗೆ ಇಳಿದಿದ್ದು, ಈವ್ನಿಂಗ್ 5 o'clock ಆಚೆ ಬಂದಿದ್ದು. ತುಂಬ ಟ್ಯಾನ್ ಆಗೋಗಿದ್ರು. ಅವರಿರೋ ಅಂತಹ ಕಲರ್ ಹೋಗಿ ಯಾವ ಕಲರ್ ಆಗಿತ್ತು ಅಂತಂದರೆ ನನಗೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಫುಲ್ ಅಂದರೆ ಮೈಯೆಲ್ಲ ಫುಲ್ ಟ್ಯಾನ್ ಆಗೋಗಿತ್ತು, ಬನಿಯನ್ ಮತ್ತು ನಿಕ್ಕರ್ ಹಾಕಿರೋದ್ರಿಂದ. ಬಟ್ ಆ ಟ್ಯಾನ್ ಹೋಗಲಿಕ್ಕೆ ನನಗೆ 15 days ಆದರೂ ಬೇಕಾಯಿತು, ಮಕ್ಕಳನ್ನ ಸರಿಯಾಗಿ ಅವಳ ಕಲರ್ ಬರೋದಕ್ಕೆ ಮಾಡೋದಕ್ಕೆ. ನೋಡಿ ಎಷ್ಟು ಮಜಾ ಮಾಡ್ತಿದ್ದಾಳೆ. ಬನ್ನಿ ಸಾಕು ಅಂದ್ರೂ ಕೇಳ್ತಾ ಇರಲಿಲ್ಲ. ಮಮ್ಮಿ ನಾವು ಆಟ ಆಡೋಕ್ಕೆ ತಂದಿದ್ದೀವಿ, ಆಟ ಆಡ್ತೀವಿ ಬಿಡಿ ಅಂತ ಅನ್ನೋರು. ನಾನು ಹೋಗಿ ವೀಡಿಯೋ ಮಾಡಿಕೊಂಡು ಬಂದು ಕೂತ್ಕೋತಾ ಇದ್ದೆ. ಆ ಬಿಸಿಲಂತೂ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗಂತೂ. ಬಟ್ ಎಕ್ಸ್ಪೀರಿಯೆನ್ಸ್ ಅಂದು ತುಂಬಾ ಚೆನ್ನಾಗಿತ್ತು. ಬಟ್ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಬಿಡಬೇಡಿ ಪೂಲ್ ಒಳಗಡೆ, ಬಿಕಾಸ್ ನೀರು ಕುಡಿಯುವಂತಹ ಚಾನ್ಸಸ್ ಇರುತ್ತೆ. ನಮ್ಮನೆಯವ್ರು ಸ್ಟೇಷನ್ ಲಿಮಿಟಲ್ಲಿ ಇರೋದ್ರಿಂದ ಈ ರೆಸ್ಟೋರೆಂಟು ನಮಗೆ ಸ್ವಲ್ಪ ಕನ್ಸೆಷನ್ನ ಮಾಡಿಕೊಟ್ರು. ಬಟ್ ನೀವೆಲ್ಲ ಹೋಗ್ತೀರಾ ಅಂತಂದರೆ ಒಬ್ಬರಿಗೆ ಪರ್ಸನ್ಗೆ 2000 ರೂಪೀಸ್ ಅವರು ಚಾರ್ಜ್ ಮಾಡ್ತಾರೆ. 1 ಡೇಗೆ ಉಳ್ಕೊಳ್ಳೋದಕ್ಕೆ 6000 ಇರುತ್ತೆ ಅನಿಸುತ್ತೆ. ಅದು ಅವರೇ ತಂದಿರೋದು ಕಣೋ ಚಿನ್ನು, ಹತ್ರ ಬನ್ನಿ. ಅದು ಅವರೇ ಅದು ಓಪನ್ ಮಾಡೋ ಆಗಿಲ್ಲ, ಅವರೇ ತಂದಿರೋದು. ಅದು ಅವರೇ ಅವ್ರು ಇಟ್ಟಿರೋದಲ್ಲಿ. ಸ್ವಿಮ್ಮಿಂಗ್ ಡಿಂಪಿ.
ರೆಸ್ಟೋರೆಂಟಿಂದ ರಿಟರ್ನ್ ಬಂದಮೇಲೆ ನೈಟು ನಾವು ವಾಪಸ್ ಬಂದ್ವಿದ್ವಿ. ಅಲ್ಲಿ ಸ್ಟೇ ಆಗಲಿಲ್ಲ. ಅಲ್ಲಿಂದ ಬಂದು ದಿ ನೆಕ್ಸ್ಟ್ ಚಾಪ್ಟರ್ ಅನ್ನೋ ಒಂದು ಬೇರೆ ರೆಸ್ಟೋರೆಂಟ್ಗೆ ಹೋದ್ವಿ ಡಿನ್ನರ್ ಮಾಡೋಣ ಅಂತ ನೈಟು. ಅದೂ ಸಹ ತುಂಬಾ ಚೆನ್ನಾಗಿತ್ತು. ಗ್ರೀನರಿ ಎಲ್ಲ ಇತ್ತು ಮತ್ತು ಆ ಕಡೆ ಈ ಕಡೆ ಪೂಲ್ ಇತ್ತು, ಅದರೊಳಗಡೆ ಫಿಶಸ್ನು ಸಹ ಬಿಟ್ಟಿದ್ರು. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟರು. ಹಾಗೆ ಡಿನ್ನರ್ಗೆ ಮಶ್ರೂಮ್ ಕರಿ ಮತ್ತು ನ್ಯೂಡಲ್ಸ್ ಅದೆಲ್ಲನೂ ಆರ್ಡರ್ ಮಾಡಿದ್ವಿ. ತಿಂದ್ವಿ. ಫುಡ್ಡೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಹಾಸನ ಕಡೆಯವರು ಅಲ್ಲಿ ವರ್ಕ್ ಮಾಡ್ತಾಯಿದ್ರು, ಮಾತಾಡಿಸಿ ತುಂಬ ಖುಷಿ ಆಯಿತು. ಅಲ್ಲಿಂದ ಒಂದು ಡೆಕತ್ಲಾನಿಗೆ ಬಂದ್ವಿ. ಅಲ್ಲಿ ಆಟ ಆಡಲಿಕ್ಕೆ ಪ್ರತಿಯೊಂದೂ ಇದೆ ಡೆಕತ್ಲಾನಲ್ಲಿ. ಇದು ಚಿಕ್ಕಜಾಲದಲ್ಲೇ ಇರೋವಂಥದ್ದು, ನಮ್ಮನೆಯವ್ರ ಪೊಲೀಸ್ ಸ್ಟೇಷನ್ ನಿಯರ್ ಇರೋವಂಥದ್ದು. ಅಲ್ಲಿ ಮಕ್ಕಳನ್ನ ನೀವು ವಾಲಿಬಾಲ್ ಆಡಿಸ್ತಿರೋ ಅಥವಾ ಬ್ಯಾಡ್ಮಿಂಟನ್ ಪ್ರತಿಯೊಂದು ಇತ್ತು. ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ತುಂಬ ಓಪನ್ ಫೀಲ್ಡ್ ಎಲ್ಲ ಇತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ. ಡೈಲಿ ನೀವು ಅಲ್ಲಿ ಹೋಗಿ ಇಲ್ಲ ಆಟ ಆಡ್ಬೋದು, ಇಲ್ಲ ಸೈಕ್ಲಿಂಗ್ ಮಾಡ್ಬೋದು, ಇಲ್ಲ ಸ್ಕೇಟಿಂಗ್ ಸೈಕಲ್ ಮಾಡ್ಬೋದು. ಅಲ್ಲಿ ಆಟ ಆಡಲಿಕ್ಕೂ ಸಹ ಪರ್ಮಿಷನ್ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ತುಂಬ ಸ್ಪೇಸ್ ತುಂಬ ದೊಡ್ಡದಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಳು ಅಲ್ಲಿ ಎಲ್ಲ ಓಡಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಸ್, ವೆರಿ ಗುಡ್. ಗುಡ್ ಬೇಬಿ, ವೆರಿ ಗುಡ್ ಚಿನೋ. ಜಸ್ಟ್ ಮಿಸ್. Try it again. ಬೇಬಿ ಬ್ರೇಕ್ ಹಿಡಿಬೇಕು ಡಿಂಪಿ. ಬ್ರೇಕ್ ಹಿಡಿಬೇಕು ಪಾಪು ನೋಡ್ಕೊಂಡು. ಸ್ವೀಟಮ್ಮ ನಿನ್ನ ಕೈ ಬ್ರೇಕ್ ಮೇಲೆ ಇರಬೇಕು. ನಿಧಾನ ನಿಧಾನ. ನಾನು ಹೇಳಿದ್ನಲ್ಲ ಕ್ಲಬ್ ಕಬಾನ ರೆಸ್ಟೋರೆಂಟು, ಅದು ಈ ಥರ ಒಳಗಡೆ ಈ ಥರ ಇತ್ತು. ತುಂಬಾ ಚೆನ್ನಾಗಿ ನಾನು ಅಲ್ಲಿ ಕೂತ್ಕೊಂಡು ನೀಟಾಗಿ ವಿಡಿಯೋ ಮಾಡಿಕೊಂಡೆ. ಹೋಗ್ಬೇಕಾದ್ರೆ ಸರಿ ಮಾಡಲಿಕ್ಕಾಗಿಲ್ಲ, ಬಿಕಾಸ್ ಲೇಟ್ ಆಗಿತ್ತು ಅಂತ ಬೇಗ ಬೇಗ ಹೋಗ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ಸ್ವಲ್ಪ ಫೋಟೋಸ್ ಸಹ ತಗೊಂಡ್ವಿ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಕಬಾನ ರೆಸ್ಟೋರೆಂಟ್ಗೆ ಅಲ್ಲಿಂದ ಏನು ಮಾಡಿದ್ವಿ, ಲುಲು ಮಾಲ್ಗೆ ಬಂದ್ವಿ. ಲುಲು ಮಾಲಲ್ಲಿ ನಿಮ್ಮ ಮಕ್ಕಳು ವೀಡಿಯೋ ಗೇಮ್ಸ್ ತುಂಬ ಗೇಮ್ಸ್ಗಳನ್ನ ಆಡಿದ್ರು. ಅಲ್ಲಿ ಹೋಗ್ಬಿಟ್ರೆ ಬರೋದಕ್ಕಂತೂ ಆಚೆ ಮನಸ್ಸೇ ಬರಲ್ಲ. ತುಂಬಾ ಚೆನ್ನಾಗಿತ್ತು. ಲುಲು ಮಾಲ್ ತುಂಬಾ ಚೆನ್ನಾಗಿದೆ. ಸೊ ಕಾಸು ಕೊಟ್ಟರೆ ಎಲ್ಲನೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ಮಕ್ಕಳಿಗೆ ಸ್ವಲ್ಪ ದಿನ ಅಂದರೆ ಯಾವಾಗಲೂ ಸಹ ಓದೋದು ಬರೆಯೋದು ಇದ್ದೇ ಇರುತ್ತೆ. ಸ್ವಲ್ಪ ಅವ್ರಿಗೂ ಎಂಜಾಯ್ ಅನ್ನೋದು ಬೇಕು ಅನಿಸುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಆಟ ಆಡಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ವಿ. ನಾನೇ ಸೆಲ್ಫ್ ವೀಡಿಯೋ ಮಾಡ್ಕೊತಾ ಇದ್ದೆ. ಯಾರೂ ಸಹ ವೀಡಿಯೋ ಮಾಡೋದಿಲ್ಲ. ನಮ್ಮನೆಯವರಂತೂ ಹೋಗಮ್ಮ ನೀನೇ ಮಾಡ್ಕೊ ಅಂತ ಹೇಳ್ತಾರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾರಿಗಾದ್ರೂ ಇನ್ಫಾರ್ಮ್ ಬೇಕಾದರೆ ಲುಲು ಮಾಲಲ್ಲಿ ತುಂಬ ಕಡೆ ಎಂಟ್ರೆನ್ಸ್ ಇದೆ. ನೀವು ಪಾರ್ಕಿಂಗ್ ಮಾಡಬೇಕು ಅಂತ ಅಂದರೆ ಬ್ಯಾಕ್ ಸೈಡಿಂದ ಹೋಗಬೇಕಾಗತ್ತೆ, ಇಲ್ಲಾಂದರೆ ಡೈರೆಕ್ಟು ಎಂಟ್ರೆನ್ಸಲ್ಲೇ ಹೋಗ್ಬೋದು. ಬಟ್ ತುಂಬಾ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈವನ್ ಶಾಪಿಂಗ್ ಪ್ರತಿಯೊಂದು ಮಾಲಲ್ಲೂ ನಿಮ್ಗೆ ಗೊತ್ತೇ ಇರುತ್ತೆ, ಶಾಪಿಂಗ್ ಎಲ್ಲ ಇರುತ್ತೆ. ಮತ್ತು ಪ್ರತಿಯೊಂದು ಸ್ಲಿಪ್ಪರ್ಸ್ ಆಗಿರ್ಬೋದು, ಮತ್ತು ಕ್ಲಾತ್ಸ್ ಆಗಿರ್ಬೋದು, ನಿಮಗೆ ಕಾಸ್ಮೆಟಿಕ್ಸ್ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದೂ ಸಿಗುತ್ತೆ. ಮಕ್ಕಳು ಗೇಮ್ಸ್ ಹಾಗೆ ಫುಡ್ ಪ್ರತಿಯೊಂದೂ ಸಿಗುತ್ತೆ. ಬಟ್ ಮಂತ್ರಿ ಮಾಲ್ಗೂ ಹೋಗಿದ್ವಿ. ಮಂತ್ರಿ ಮಾಲ್ಗಿಂತ ಲುಲು ಮಾಲ್ ತುಂಬ ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಯಿತು.
ಬೇಬಿ, ಮತ್ತೆ ಹೋಗು. ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ನಾವು ಈ ಕಡೆಯಿಂದ ಹೋಗೋ. ಚಿನ್ನಿ ಏನೇನು ಆಟ ಆಡಿದೆ? ಹೋಗಲ್ಡ. ಚಿನ್ನು ಸ್ಲೈಡಿಂಗ್ ಎಲ್ಲ ಇದೆ, ಆಟ ಆಡಿ. ಇಲ್ಲಿ ಜಂಪ್ ಮಾಡು ಬೇಬಿ, ಇಲ್ಲಿ ಜಂಪ್ ಮಾಡು. ಕಾಲಿಟ್ಕೊಂಡು ಹೋಗು ನೆಕ್ಸ್ಟು. ಹಾಂ ಹಾಗೆ. ಅಕ್ಕ ಓದ್ಲು. ಆಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಝಾರಾ ಶಾಪ್ ಇತ್ತು, ಸೊ ಆಫರು ನಡೀತಾ ಇತ್ತು. ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ. ಎಲ್ಲನೂ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಝಾರಾದಲ್ಲಿ ಕ್ಲಾತಸ್ಸು ಸಹ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳಿಗೆ 2 ಶಾರ್ಟ್ಸು ಮತ್ತು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡ್ವಿ. ಇಲ್ಲಿಗೆ ನನ್ನ ವ್ಲಾಗ್ ಮುಗಿದಿದೆ. ಥ್ಯಾಂಕ್ ಯು.